ಇಂಡಿಯಾದವ್ರಿಗೆ ಇವಾಗ ಫ್ರೀ ವೀಸಾ ಇದೆ, ಫ್ರೀ ಎಂಟ್ರಿ ಇದೆ. ಯಾವುದೇ ರೀತಿಯ ವೀಸಾ ಫೀಸ್ ಕೊಡಬೇಕಂತ ಇಲ್ಲ. ಮೊದಲು 2,000 ಬಾತ್ ಕೊಡಬೇಕಾಗಿತ್ತು, ಅದು ಸುಮಾರು 4,000 5,000 ಆಗ್ತಿತ್ತು. ಇವಾಗ ಫ್ರೀ ಎಂಟ್ರಿ ಇದೆ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. tdac.immigration.go.th/arrival-card ಅಂತ ಇದೆ ನೋಡಿ, ಇದು #/home ಅಂತ ಇದೆಯಲ್ಲ. ಈ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಅರೈವಲ್ ಕಾರ್ಡು ಮತ್ತು ಅಪ್ಡೇಟ್ ಅರೈವಲ್ ಅಂತ 2 ಆಪ್ಷನ್ ಬರುತ್ತೆ. ಇದ್ರ ಮೊದಲು ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಆಲ್ ಪ್ಯಾಸೆಂಜರ್ಸ್ ಮಸ್ಟ್ ಕಂಪ್ಲೀಟ್ ದ ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್. ಇದನ್ನು ಎಲ್ಲ ಪ್ಯಾಸೆಂಜರ್ಸು ಕಂಪ್ಲೀಟ್ ಮಾಡ್ಕೊಬೇಕು. If the alien stays in the kingdom longer than 90 days, he or she must notify in the writing the nearest immigration officer concerning place of stay as soon as possible upon expiration of 90 days and required to do so every 90 days. ಸೊ ನೀವು 90 ದಿನಕ್ಕಿಂತ ಜಾಸ್ತಿ ಉಳಿತಾ ಇದ್ದೀರಿ ಅಂತಂದರೆ ನೀವು ಅಲ್ಲಿ ಹತ್ತಿರ ಇರೋಂಥ ಇಮಿಗ್ರೇಷನ್ ಆಫೀಸಲ್ಲಿ ನೀವು ಅಲ್ಲಿ ಇನ್ಫಾರ್ಮ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಮತ್ತು ಫಾರಿನರ್ಸ್, ಏಲಿಯನ್ಸ್ ಅಂತ ಹಾಕಿದ್ದಾರೆ ಇಲ್ಲಿ. ಫಾರಿನರ್ಸ್ ಆರ್ ನಾಟ್ ಅಲೌಡ್ ಟು ವರ್ಕ್ ಅನ್ಲೆಸ್ ದೇ ಆರ್ ಗ್ರಾಂಟೆಡ್ ವರ್ಕ್ ಪರ್ಮಿಟ್. ನೀವು ಕೆಲಸ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ವರ್ಕ್ ಪರ್ಮಿಟನ್ನು ನೀವು ತಗೊಬೇಕು. ಮತ್ತು ಫಾರಿನರ್ಸ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ ದೇರ್ ಅರೈವಲ್ ಕಾರ್ಡ್ ಇನ್ಫಾರ್ಮೇಷನ್ 3 days ಇನ್ ಅಡ್ವಾನ್ಸ್ ಆಫ್ ದೇರ್ ಅರೈವಲ್ ಡೇಟ್ ಇನ್ ಥೈಲ್ಯಾಂಡ್. ಸೊ 3 ದಿನ ಮೊದಲು ಈ ಅರೈವಲ್ ಕಾರ್ಡನ್ನ ಫಿಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಮಿನಿಮಮ್ ಆಗಿ 3 ದಿನ ಮೊದಲು ಈ ಅರೈವಲ್ ಕಾರ್ಡನ್ನು ನೀವು ಫಿಲ್ ಮಾಡಬೇಕು. ಸೊ ಇವಾಗ ಯಾವ ರೀತಿ ಫಿಲ್ ಮಾಡೋದಂತ ನೋಡೋಣ. ಸೊ ಇದರಲ್ಲಿ ಬೇಕಾಗಿರೋದು ನೋಡಿ, ಫ್ಯಾಮಿಲಿ ನೇಮು, ಫಸ್ಟ್ ನೇಮು, ಮಿಡಲ್ ನೇಮು ಕಂಪಲ್ಸರಿ ಅಲ್ಲ. ಇಲ್ಲಿ ರೆಡ್ ಡಾಟ್ ಇದೆ ಅಂತ, ಸ್ಟಾರ್ ಇದೆ ಅಂತಂದರೆ ಇದು ಕಂಪಲ್ಸರಿ. ಪಾಸ್ಪೋರ್ಟ್ ನಂಬರ್ ಬೇಕು, ನ್ಯಾಷನಾಲಿಟಿ ಅಥವಾ ಸಿಟಿಸನ್ಶಿಪ್ಪು ಯಾವ ದೇಶದ್ದು ಅದು, ಡೇಟ್ ಆಫ್ ಬರ್ತು, ಆಮೇಲೆ ಆಕ್ಯುಪೇಷನ್ನು, ಜೆಂಡರು, ವೀಸಾ ನಂಬರ್ ಕಂಪಲ್ಸರಿ ಅಲ್ಲ, ಕಂಟ್ರಿ ಆರ್ ಟೆರಿಟರಿ ಆಫ್ ರೆಸಿಡೆನ್ಸ್ ಮತ್ತು ಸಿಟಿ ಆಫ್ ರೆಸಿಡೆನ್ಸ್, ಫೋನ್ ನಂಬರ್ ಇಷ್ಟು ಕೇಳ್ತಾ ಇದ್ದಾರೆ. ಮತ್ತು ಮುಂದೆ ಏನಿದೆ ಅಂತ ನೋಡೋಣ. ಸೊ ಇವಾಗ ಇದನ್ನು ಫಿಲ್ ಮಾಡೋಣ. ಅಷ್ಟೊತ್ತಿಗೆ ನಾನೊಂದು ಪಾಸ್ಪೋರ್ಟ್ ಡೀಟೇಲ್ಸ್ನ ಎತ್ಕೊಂಡ್ಬರ್ತೀನಿ. ಇದನ್ನೆಲ್ಲ ನಾನು ಕವರ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸೆಕ್ಯೂರಿಟಿ ರೀಸನ್ನಿಂದಾಗಿ ನಿಮಗೆ ತೋರಿಸ್ತಾ ಇಲ್ಲ. ಸೊ ನೀವು ಇಲ್ಲಿ ಡೀಟೇಲ್ಸನ್ನು ಹಾಕ್ತಾ ಬನ್ನಿ. ವೆರಿ ಬೋರ್ಡೆಡ್. ನೀವು ಎಲ್ಲಿಂದ ಬೋರ್ಡ್ ಮಾಡ್ತಾಯಿದ್ದೀರಾ ಅಂತ ಹಾಕಬೇಕು. ಅದು ಇಂಡಿಯಾ. ಪರ್ಪಸ್ ಆಫ್ ಟ್ರಾವೆಲ್ ಹಾಲಿಡೇ ಅಂತಲೇ ಹಾಕ್ತೀನಿ, ನಮ್ಮ ಕೆಲಸನ ಮಾಡ್ತೀನಿ. ಮೋಡ್ ಆಫ್ ಟ್ರಾವೆಲ್ ಬೈ ಏರ್, ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಕಮರ್ಷಿಯಲ್ ಫ್ಲೈಟ್ ಆರ್ ವೆಹಿಕಲ್ ನಂಬರ್. ಇಲ್ಲಿ ನಿಮಗೆ ಟಿಕೆಟ್ ಇದು ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಇದರಲ್ಲಿ ಫ್ಲೈಟ್ ನಂಬರ್ ಇದೆ ನೋಡಿ ನಿಮ್ಮ ಟಿಕೆಟಲ್ಲಿ. ಇಲ್ಲಿ ಫ್ಲೈಟ್ ನಂಬರ್ ಹಾಕಬೇಕು, PNR ಎಲ್ಲ ಹಾಕೋದು. ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಡಿಪಾರ್ಚರ್. ಸೊ ಈ ರೀತಿ ಇರುತ್ತೆ ಫ್ಲೈಟ್ ನಂಬರ್ ನೋಡಿ. ಇಲ್ಲಿ ನಮ್ಮದು ಫಸ್ಟ್ ಇದ್ದು ಥಾಯ್ ಏರ್ ಏಷ್ಯಾ, ಅದು FD-138 ಅಂತ ಇದೆ. ನಂದು ರಿಟರ್ನು ಇಂಡಿಗೋದಲ್ಲಿ 6E1056. ಸೊ ನೀವು ಬರೀ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಂದರೆ ಇಲ್ಲಿ ಹಾಕ್ಬೋದು. ನಾನು ಟ್ರಾನ್ಸ್ಫರ್ ಎಲ್ಲ ಮಾಡ್ತಾ ಇರೋದು. ಟೈಪ್ ಆಫ್ ಅಕಾಮಿಡೇಷನ್, ಹೋಟೆಲ್, ಫ್ರೆಂಡ್ಸ್ ಹೌಸ್, ನೀವೆಲ್ಲ ಉಳ್ಕೊಳ್ತಾ ಇದ್ದೀರಾ ಅಂತ. ನಮ್ಮ ಫ್ರೆಂಡ್ ಅವ್ರ ಮನೇಲಿ ಉಳ್ಕೊತಾ ಇದ್ದೀನಿ. ಪ್ರಾವಿನ್ಸ್, ಅಡ್ರೆಸ್ ಕಳಿಸಿದ್ದಾರೆ ನೋಡೋಣ. ಅಡ್ರೆಸ್ ಹಾಕಬೇಕು ಇವಾಗ. ನೀವು ಹೋಟೆಲ್ ಬುಕ್ ಮಾಡಿದ್ದೀರ ಅಂತಂದರೆ ಅದರಲ್ಲಿ ನಿಮಗೆ ಅಡ್ರೆಸ್ ಇರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡಬೇಕು. ಪೋಸ್ಟ್ ಕೋಡು ಅದರಲ್ಲಿ ಅಡ್ರೆಸ್ಸಲ್ಲೇ ಇರುತ್ತೆ, ನೀವು ಅದನ್ನು ಹಾಕಬೇಕು. ಮತ್ತು ಫುಲ್ ಅಡ್ರೆಸ್ ಹಾಕಬೇಕು. ಇಲ್ಲಿ ನಾನು ಸೆಕ್ಯೂರಿಟಿ ರೀಸನ್ಗೆ ಅಡ್ರೆಸ್ನ ಕವರ್ ಮಾಡ್ತಾಯಿದ್ದೀನಿ, ಯಾಕಂದ್ರೆ ನಮ್ಮ ಫ್ರೆಂಡ್ ಅವ್ರ ಮನೆ ಅಲ್ವಾ, ಅದಕ್ಕೆ. ಸೊ ಅಡ್ರೆಸ್ ಹಾಕಾಯಿತು. ಇವಾಗ ಕಂಟಿನ್ಯೂ ಅಂತ ಕೊಡೋಣ. ಹೆಲ್ತ್ ಡಿಕ್ಲರೇಷನ್. ಪ್ಯಾಸೆಂಜರ್ ಟ್ರಾವೆಲಿಂಗ್ ಟು ಆ್ಯಂಡ್ ಎಂಟ್ರಿಂಗ್ ಥೈಲ್ಯಾಂಡ್ ಹ್ಯಾವ್ ಟು ಬಿ ವ್ಯಾಕ್ಸಿನೇಟೆಡ್
with the vaccines approved by Thailand or by the World Health Organization or other vaccines allowed by the Ministry of Public Health of Thailand. Please list the name of the countries or territories where you stayed within 2 weeks or before arrival. ನಾವೆಲ್ಲೂ ಹೋಗಿಲ್ಲ, ಭಾರತದಿಂದನೇ ಹೋಗ್ತಾ ಇರೋದು. ನಾನಂತ ಕೊಡ್ತೀನಿ. ನೆಕ್ಸ್ಟು ಪ್ರಿವ್ಯೂ. ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸಾಯಿ ಕೀರ್ತನ್ನು, ನಂದು ಡೀಟೇಲ್ಸು, ಪಾಸ್ಪೋರ್ಟ್ ನಂಬರು ಎಲ್ಲ ಕರೆಕ್ಟಾಗಿ ಎಂಟ್ರ್ ಮಾಡಿದ್ದೀರಾ ಇಲ್ವಾ ಅಂತ. ಸೊ ಇದೆಲ್ಲ ಆದಮೇಲೆ ಪ್ಲೀಸ್ ಸ್ಪೆಸಿಫೈ ಆನ್ ಇಮೇಲ್. ಕೆಳಗಡೆ ಇಲ್ಲಿ ಇಮೇಲ್ ಅಡ್ರೆಸ್ನ ಹಾಕಬೇಕು. ನಿಮ್ಮ ಹತ್ರ ಯಾವ್ದು ಆ್ಯಕ್ಸೆಸ್ ಮಾಡೋಕ್ಕಿದೆಯಲ್ಲ ಅದನ್ನು ಇಲ್ಲಿ ಟೈಪ್ ಮಾಡಿ. ನಿಮ್ಮ ಇಮೇಲ್ ಅಡ್ರೆಸ್ಸು ಯಾವ್ದು ನಿಮಗೆ ಇಮೇಲು ಓಪನ್ ಮಾಡೋಕ್ಕಾಗುತ್ತೆ, ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡೋದಕ್ಕಾಗುತ್ತೆ, ಅದನ್ನು ನೀವು ಇಲ್ಲಿ ಇಮೇಲ್ ಅಡ್ರೆಸ್ನ ಹಾಕಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅಗ್ರಿ ಆ್ಯಂಡ್ ಸಬ್ಮಿಟ್. ಇಲ್ಲಿ ಮತ್ತೆ ಕೇಳ್ತಾ ಇದ್ದಾರೆ ಇಮೇಲ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಕರೆಕ್ಟಾಗಿದೆ, ಕನ್ಫರ್ಮ್. Would you like to download this document or open it in a new tab? Okay, download. ಇಲ್ಲಿ ನೋಡಿ, ಯುವರ್ ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್ ಸಬ್ಮಿಷನ್ ಸಕ್ಸಸ್ಫುಲ್. ಟ್ರಾನ್ಸಾಕ್ಷನ್ ಡೇಟ್ ಇಸ್ ಕೊಟ್ಟಿದ್ದಾರೆ. ದಿಸ್ ಎಕ್ನಾಲೇಜ್ಮೆಂಟ್ ಮೆಸೇಜ್ ವಿಲ್ ಆಲ್ಸೋ ಬಿ ಸೆಂಡ್ ಟು ದ ಇಮೇಲ್ ಅಡ್ರೆಸ್ ಯು ಹ್ಯಾವ್ ಪ್ರೊವೈಡೆಡ್. ಯು ಮೇ ಚೂಸ್ ಟು ಡೌನ್ಲೋಡ್ ಆರ್ ಪ್ರಿಂಟ್ ಅ ಕಾಪಿ ಆಫ್ ದಿಸ್ ಫಾರ್ ದ ಡ್ಯೂರೇಷನ್ ಆಫ್ ಯುವರ್ ಸ್ಟೇ ಇನ್ ಥೈಲ್ಯಾಂಡ್. If need be, you can update the submitted information prior to the trip. ನೀವು ಅಪ್ಡೇಟ್ ಮಾಡಬೇಕಂದ್ರೆ ಅಪ್ಡೇಟ್ ಮಾಡೋದು ಆಪ್ಷನ್ನು ಇದೆ. ಸೊ ಇಲ್ಲಿ ಹೀಗೆ ಫುಲ್ ಡೀಟೇಲ್ಸ್ ಬಂದಿದೆ ನೋಡಿ. ಟೂರಿಸ್ಟ್ ಪೊಲೀಸ್ ಬ್ಯೂರೋನೂ ಇದೆ. ಸ್ಟೇ ಸೇಫ್ ವೈಲ್ ವಿಸಿಟಿಂಗ್ ಥೈಲ್ಯಾಂಡ್. ಟು ಎನ್ಶೂರ್ ಯುವರ್ ಸೇಫ್ಟಿ ವೈಲ್ ವಿಸಿಟಿಂಗ್ ಥೈಲ್ಯಾಂಡ್, ಪ್ಲೀಸ್ ಡೌನ್ಲೋಡ್ TPB application and stay connected with the Thai tourist police. Oh, nice. ಹೆಸರು, ಕಾರ್ಡ್ ನಂಬರು, ಡೇಟ್ ಆಫ್ ಅರೈವಲ್ಲು, ಆಮೇಲೆ ಪಾಸ್ಪೋರ್ಟ್ ನಂಬರು ಎಲ್ಲ ಇದೆ ಇಲ್ಲಿ. ಕನ್ಫರ್ಮ್ ಆದಮೇಲೆ ನೀವು ಪ್ರೊಸೀಡ್ ಮಾಡ್ಬೋದು. ಇವರ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ನೀವು ಅರೈವಲ್ ಕಾರ್ಡನ್ನು ನೀವು ಅರೈವಲ್ ಕಾರ್ಡ್ ಫಾರ್ಮನ್ನು ಫಿಲ್ ಮಾಡಬೇಕು ಮತ್ತು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಗೊತ್ತಾಯ್ತಾ? ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ನೋಡೋಣ. ಸೊ ಸ್ಟೇ ಟ್ಯೂನ್ಡ್.